ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮಾಡ್ತಾ ಇರ್ತಕ್ಕಂಥ ಇಂದಿನ ರೆಸಿಪಿ ಚಕ್ಲಿ. ಸಿಂಪಲಾಗಿ ಮಾಡ್ಕೋಬೋದು ನೋಡಿ ಯಾವ ರೀತಿ ಹಾಗೆ ಮುಡ್ಕೊಳ್ಳುತ್ತೆ ಅಂತ. ಈಗ ಏನಿದು ಸಿಂಪಲ್ಲಾಗಿ ಮಾಡ್ಕೊಳ್ಳೋಂಥ ಇಂಗ್ರೀಡಿಯೆಂಟ್ಸು. ಫಸ್ಟ್ ಒಂದು ಬಾಣಲೆ ಇಟ್ಕೊಳ್ಳೋಣ. ಬಾಣಲೆ ಇಟ್ಕೊಂಡು ಒಂದು ಅರ್ಧ ಕಪ್ಪಷ್ಟು, ಒಂದು 3 ಸ್ಪೂನಷ್ಟು ಕಡಲೆಬೇಳೆನ ಹಾಕಿದ್ದೀನಿ. ಅಂದರೆ ಮೀಡಿಯಮ್ ಉರಿಯಲ್ಲೇ ಹುರಿಬೇಕು. ಇಲ್ಲಿ ನಾನು ಅಕ್ಕಿ ಹಿಟ್ಟು ಮನೆಯಲ್ಲೇ ಇರೋವಂಥ ಅಕ್ಕಿ ಹಿಟ್ಟಲ್ಲಿ ದಿಢೀರಾಗಿ ಮಾಡೋವಂಥ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಇಲ್ಲಿ ಅಕ್ಕಿನ ಮನೆಯಲ್ಲೇ ಇರೋವಂಥ ಅಕ್ಕಿ ಹಿಟ್ಟನ್ನ ಯೂಸ್ ಮಾಡ್ಕೊಂಡು ಮಾಡೋಣ. ಈಗ ಕಡಲೆಬೇಳೆ ಆಗಿದೆ, ಇದು ಸ್ವಲ್ಪ ಬಣ್ಣ ಚೇಂಜ್ ಆಗ್ತಿದ್ದಂಗೆ ಇಲ್ಲಿ ಉದ್ದಿನಬೇಳೆನೂ ಅಷ್ಟೇ ಒಂದು 3 ಸ್ಪೂನಷ್ಟು ಉದ್ದಿನಬೇಳೆನ ಹಾಕ್ಕೊಳ್ಳೋಣ. ಮೂರರಿಂದ 4 ಸ್ಪೂನಷ್ಟಿದೆ ಉದ್ದಿನಬೇಳೆ. ಉದ್ದಿನಬೇಳೆನೂ ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ಕೈ ಆಡ್ಕೋಬೇಕು. ಈಗ ಆಗಿದೆ ಉದ್ದಿನಬೇಳೆನೂ. ಇಲ್ಲಿ ಖಾರಕ್ಕೆ ನಾನಿಲ್ಲಿ ಒಣಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಈಗ ಅದೆರಡೂ ಬಿಸಿ ಇರೋದ್ರಿಂದ ಒಣಮೆಣ್ಸಿನ್ಕಾಯಿನ ಜಾಸ್ತಿ ಏನು ಉರಿಬೇಕಾಗಿರೋ ಅವಶ್ಯಕತೆ ಇಲ್ಲ. ಹಾಗೆ ಬೇಕಾದ್ರೆ ಹಾಕ್ಕೊಂಡು ಉರಿಬೋದು, ಖಾರ ಚೆನ್ನಾಗಲ್ಲ. ಯಾಕೆಂದರೆ ಎಣ್ಣೆಲಿ ಆಮೇಲೆ ಫ್ರೈ ಮಾಡೋದ್ರಿಂದ. ಇಲ್ಲಿ ಒಂದು ಚಿಕ್ಕ ಕಪ್ಪಷ್ಟು ಸಬ್ಬಕ್ಕಿನ ಹಾಕ್ತಾಯಿದ್ದೀನಿ. ಇವೆಲ್ಲನೂ ಅಷ್ಟೇ, ಸಬ್ಬಕ್ಕಿ ಏನು ಲಾಸ್ಟಲ್ಲೇನು ಉರಿಬೇಕು ಅಂತ ಏನಿಲ್ಲ. ಸುಮ್ಮನೆ ಸ್ವಲ್ಪ ಕೈ ಬಿಸಿ ಆಗುವಂಗೆ ಬಿಸಿ ಆದರೆ ಸಾಕು. ಈಗ ಲಾಸ್ಟಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಳ್ಳೋಣ. ಈಗ ಅದೆಲ್ಲ ಕಾಳುಗಳದೆಲ್ಲ ಬಿಸಿಯಾಗಿರೋದ್ರಿಂದ ಕರಿಬೇವಿನ ಸೊಪ್ಪು ಬೇಗ ಕಾಳುಗಳು ಬಿಸಿಗೇ ಅದು ಡ್ರೈ ಆಗಿಬಿಡುತ್ತೆ. ಈಗ ಆಗಿದೆ ಇದೆಲ್ಲ. ಈಗ ಅದನ್ನು ತಣ್ಣಗಾಗಕ್ಕೆ ಬಿಡೋಣ. ಪೂರ್ತಿ ತಣ್ಣಗಾಗಬೇಕದು. ಈಗ ಅಷ್ಟರಲ್ಲಿ ಅಕ್ಕಿ ಹಿಟ್ಟನ್ನ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ 2 ಬಟ್ಲಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ತಾಯಿದ್ದೀನಿ. 2 ಬಟ್ಲಷ್ಟು ಅಂತಂದರೆ ಒಂದು 3/4 kg ಅಷ್ಟು. 3/4 kgಗೆ ಚೂರು ಕಮ್ಮಿ ಆಗುತ್ತೆ. ಒಂದು ಅರ್ಧ kg ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ತಾಯಿದ್ದೀನಿ. ಅಜ್ವಾನ, ಇದು 1 ಸ್ಪೂನಷ್ಟು ಅಜ್ವಾನ, ಹಾಗೆ 1 ಸ್ಪೂನಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ. ಮನೆಯಲ್ಲೇ ಮಾಡಿರತಕ್ಕಂಥ ಖಾರದ ಪುಡಿ. ಖಾರ ಇದೆ ಅಂತೇಳಿ ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ. ಖಾರ ಇಲ್ಲ ಅನ್ನೋರು, ಅಂಗಡಿಯಿಂದ ತಂದು ಮಾಡ್ತೀನಿ ಅನ್ನೋರು 1 ಸ್ಪೂನಷ್ಟು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದೆಲ್ಲ ತಣ್ಣಗಾಗಿದೆ. ಈಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ. ಇದು ಈ ರೀತಿಯಾಗಿ ನುಣ್ಣಗೆ ಪುಡಿ ಮಾಡ್ಕೋಬೇಕು. ಇದಕ್ಕೆ ಬೇಕು ಅಂತಂದರೆ ಕಡಲೆ ಸ್ವಲ್ಪ ಸೇರಿಸ್ಕೋಬೋದು. ನಾನಿಲ್ಲಿ ಸಬ್ಬಕ್ಕಿ ಹಾಕಿರೋದ್ರಿಂದ ಕಡಲೆ ಹಾಕಿದ್ರೆ ಚಕ್ಲಿ ತುಂಬ ಸ್ಮೂತಾಗಿಬಿಡುತ್ತೆ, ಚಕ್ಲಿ ಆಕಾರಕ್ಕೆ ಬರಲ್ಲ ಆವಾಗ. ಹಾಗಾಗಿ ಇಲ್ಲಿ ನನಗೆ ಕಡಲೆನೇ ಹಾಕ್ತಾಯಿಲ್ಲ. ಕಡಲೆ ಹಾಕ್ತೀನಿ ಅನ್ನೋರು ಸಬ್ಬಕ್ಕಿನ ಸ್ಕಿಪ್ ಮಾಡಿ, ಚೆನ್ನಾಗಿರುತ್ತೆ. ಇಲ್ಲಿ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಆ ಎಣ್ಣೆನ 1 ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಅಂತಂದರೆ ಸ್ವಲ್ಪ ಜಾಸ್ತಿ ಹಿಡಿತದು. 2 ಸ್ಪೂನಷ್ಟೇ ಹಾಕ್ತಾಯಿದ್ದೀನಿ. ಒಂದು 50 ಗ್ರಾಮಷ್ಟು ಬಿಸಿ ಮಾಡ್ತಕ್ಕಂಥ ಎಣ್ಣೆನ ಹಾಕಿದ್ದೀನಿ ಇಲ್ಲಿ. ಎಣ್ಣೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಿಟ್ಟಿಗೆಲ್ಲ ಮಿಕ್ಸ್ ಆದರೆ ಹಿಟ್ಟನ್ನ ಕೈಯಲ್ಲಿ ನಾವು ಹಿಡಿದ್ರೆ ಅದು ಹಾಗೆ ಗಟ್ಟಿ ಆಗಬೇಕು. ಹಾಗೆ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆ ಹಾಕಿರೋದ್ರಿಂದ. ನೋಡಿ, ಆ ರೀತಿಯಲ್ಲಿ ಗಂಟು ಕಟ್ಟಿದ್ರೆ ಗಂಟು ಸ್ವಲ್ಪ ನಿಲ್ಲಬೇಕು. ಹಾಗೆ ಎಣ್ಣೆ ಹಾಕಿ ಸ್ವಲ್ಪ ಮಿದ್ಕೋಬೇಕು. ಈಗ ಅದಾಗಿದೆ. ಈಗ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಚಪಾತಿ ಹಿಟ್ಟನ್ನು ಅದಕ್ಕೆ ಕಲಿಸ್ಕೊಳ್ಳೋಣ. ಚಪಾತಿ ಹಿಟ್ಟನ್ನು ಅದಕ್ಕೆ ಅಂತಂದರೆ ಸ್ವಲ್ಪ ಗಟ್ಟಿಯಾಗೇ ಇರಬೇಕು.
ನೀರನ್ನ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಕಲಿಸ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಮೆದುವಾಗಿ ಕಲಿಸ್ಕೋಬೇಕು, ಚೆನ್ನಾಗಿ ಮಿದ್ಕೋಬೇಕು. ಈ ಒಂದು 20 ನಿಮಿಷ ಇಲ್ಲ ಒಂದು 10 ನಿಮಿಷ ಬಿಟ್ಟರೆ ಸಾಕು. ಚಕ್ಲಿ ಹೋಳಿಗೆ ಹಾಕಿ, ಎರಡು ಇರತಕ್ಕಂಥ ಚಕ್ಲಿ ಹೋಳಲ್ಲಿ ಬೇಕಾದ್ರೆ ಹಾಕ್ಕೋಬೋದು. ಚಕ್ಲಿ ಥರ ಬೇಕು ಅಂದರೆ ಒಂದು ಮಧ್ಯದಲ್ಲಿ ಹೋಲಿರೋ ಅಂಥದ್ದಕ್ಕೆ ಹಾಕ್ಕೊಂಡು ಚಕ್ಲಿ ಥರ ಬೇಕಾದ್ರೆ ಮಾಡ್ಕೋಬೋದು. ನಾನಿಲ್ಲಿ ಪೇಪರ್ ಮೇಲೆ ಹಾಕ್ಕೊಂಡು ಒತ್ತುತ್ತಾ ಇದ್ದೀನಿ. ನೀವು ಹಾಗೆ ಡೈರೆಕ್ಟ್ ಬೇಕಾದ್ರೆ ಎಣ್ಣೆಗೆ ಬೇಕಾದ್ರೆ ಬಿಡ್ಬೋದು, ಇಲ್ಲ ಬೇಡ ಅನ್ನೋರು ಈ ಥರ ಚಕ್ಲಿ ಆಗಿ ರೀತಿಲಿ ಬೇಕಾದ್ರೆ ಮಾಡ್ಕೋಬೋದು. ಸ್ವಲ್ಪ ಅದನ್ನವರೆಲ್ಲ ಇದಾಗೋವರೆಗೂ ಎತ್ತೋದು ಬೇಡ. ಅದು ಫಸ್ಟ್ ಜೋರಾಗಿ ಹಾಕಿರೋದ್ರಿಂದ ಎಲ್ಲ ಬಿಟ್ಕೊಂತು. ನೋಡಿ ಎಲ್ಲ ಹಿಟ್ಟನ್ನು ಈ ರೀತಿಯಾಗಿ ಎಲ್ಲನೂ ಬೇಯಿಸ್ಕೊಳ್ಳೋಣ. ಸ್ವಲ್ಪ ಗಟ್ಟಿಯಾಗೋವರೆಗೂ ಕೈ ಆಡಬಾರ್ದು, ಕೈ ಆಡಿದ್ರೆ ಬಿಟ್ಕೊಬಿಡುತ್ತೆ. ನೋಡಿ ಈಗ ಪರ್ಫೆಕ್ಟಾಗಿ ಬಂದಿದೆ. ಫಸ್ಟ್ನೇದಿಂದ ಅಂದರೆ ಸ್ವಲ್ಪ ಹತ್ರಕ್ಕೆ ಹಾಕಬೇಕಿತ್ತು, ಹತ್ರಕ್ಕೆ ಹಾಕಿಲ್ಲ. ಅದು ಹಿಟ್ಟು ಒಂದಕ್ಕೊಂದು ಕಚ್ಚಿರಲಿಲ್ಲ, ಹಾಗಾಗಿ ಅದು ಬಿಟ್ಕೊಂತು. ಇದು ನೋಡಿ ಇದು ಚೆನ್ನಾಗಿ ಬಂದಿದೆ. ಈಗ ಉಳಿದಿರ್ತಕ್ಕಂಥ ಹಿಟ್ಟನ್ನೆಲ್ಲ ಹೀಗೆ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ಎಲ್ಲನೂ ಇದೇ ರೀತಿಯಾಗಿ ಬೇಯಿಸ್ಕೊಂಡ್ರೆ ಚಕ್ಲಿ ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಒಂದು ಡಬ್ಬಕ್ಕೆ ಹಾಕಿ ಇಟ್ಕೋಬೇಕು, ಹಾಗೆ ಗಾಳಿಯಲ್ಲಿ ಬಿಟ್ಟರೆ ಮೆತ್ತಗಾಗ್ಬಿಡುತ್ತೆ. ದಿನೇನು ಒಂದು ತಿಂಗ್ಳುಗಟ್ಟಲೆ ಕಾಲ ಬೇಕಾದ್ರೆ ಇಟ್ಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ ಚಕ್ಲಿ. ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಎಲ್ಲರೂ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಏನೇ ಮಿಸ್ಟೇಕ್ ಇದ್ದರೂ ಮೆಸೇಜ್ ಮಾಡಿ. ಈಗ ಮಾಡ್ತಾ ಇರೋಕ್ಕಂಥ ಮೆಜರ್ಮೆಂಟಲ್ಲಿ ಒಂದು 30ರಿಂದ 35 ಚಕ್ಲಿಗಳಂತೂ ಆಗುತ್ತೆ. ನೋಡಿ ಈಗ ಚಕ್ಲಿ ರೆಡಿಯಾಗಿದೆ.